ಥ್ಯಾಂಕ್ ಯು. ಒಂದು ಎಲ್ಲ ನಾರಾಯಣ ಸ್ವಾಮಿ ಒಂದು ರೌಂಡ್ ಹಾಕಿ ಬಾ, ಎಲ್ಲ ವಿಶ್ ಮಾಡಿ ಬಂದ್ಬಿಡು. ಸಭಾಧ್ಯಕ್ಷರೇ ಒಂದು ನಿಮಿಷ ಸಲ್ಲಿಸ್ಬಿಡ್ತೀವಿ. ಅವ್ರು ಕುಂತ ಮಾಡಕ್ಕೆ ನಿಮ್ಗೆಲ್ಲರಿಗೂ ವಿಶ್ ಮಾಡ ಹೋಗಲ್ಲ ಅವ್ರು. ಅಷ್ಟರಲ್ಲಿ ಅಧ್ಯಕ್ಷರೇ, ತಿರ್ಗಾ ನಮ್ಗೆ ಇದೊಂದು ಪಾಠ ಇದೆ. 7 ಜನ ಸಚಿವರು ಇರಬೇಕು. ಈಗ ಅವ್ರು ಎಲ್ಲಿವರೆಗೆ ಕರೆಕ್ಟಾಗಿ ಕೂರಲ್ಲ ಅಲ್ಲಿವರೆಗೆ ನಾನು ಹೇಳ್ತಲೇ ಇರ್ತೀನಿ, ನನ್ನ ಬಾಯಿ ನಿಲ್ಸಲ್ಲ. ನಾನು ಹೇಳ್ಬಿಟ್ಟಿನಿ. ಯಾಕೆ ಈ ಥರ? ನೀನು ಈಗ ನಾನು ಸಭಾಧ್ಯಕ್ಷರ ಗಮನಕ್ಕೆ ತರಬೇಕಾದ್ರೆ ನನ್ನ ಡ್ಯೂಟಿ ಇದೆ, ಹಾಗಾಗಿ ನಾನು ಡ್ಯೂಟಿ ಮಾಡಿದೆ. ಕೂಡ್ರಿ ಎಲ್ಲ ಕುತ್ಕೊಳ್ರಿ, ಅಭಿನಂದನೆ ಆಗಿ ಕೂಡ್ರಿ ನೀವು. ಮಾನ್ಯ ಸಭಾಪತಿಯವರೇ, ಶ್ರೀಯುತ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ತಾವು ಅವರನ್ನ ಗುರುತಿಸಿ ಅಧಿಕೃತವಾಗಿ ಇಂದು ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಅವರು ವಿರೋಧ ಪಕ್ಷದ ನಾಯಕರಾಗಿ ಯಶಸ್ವಿಯಾಗಿ ಕೆಲಸ ಮಾಡಲಿ ಅಂತಲೂ ನಾನು ಹಾರೈಸ್ತೇನೆ ಶುಭವನ್ನು. ಮೇಲ್ಮನೆ ತಮಗೆ ತಿಳಿದಿರೋ ಹಾಗೆ ನಮಗೆಲ್ಲರಿಗಿಂತ ತಮಗೆ ಭಾಳ ವಿಷಯ ಗೊತ್ತಿರ್ತಕ್ಕಂಥದ್ದು. ಕರ್ನಾಟಕದ ಮೇಲ್ಮನೆ ಭಾಳ ಇತಿಹಾಸ ಇರತಕ್ಕಂಥದ್ದು. ಕೆಳಮನೆಗಿಂತ ಮೊದಲೇ ಮೈಸೂರು ರಾಜಮನೆತನದಲ್ಲಿ ಮೇಲ್ಮನೆ ಇದ್ದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅಂದಿನಿಂದ ಇಲ್ಲಿವರೆಗೆ ತನ್ನದೇ ಆದಂಥ ಮಹತ್ವವನ್ನು ಇದೆ. ಆನ್ ಆಗಿದೆ ಅಧ್ಯಕ್ಷರೇ, ಸಭಾಪತಿಯವರೇ. ಸೊ ಭಾಳ ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತು. ಭಾಳ ಮಹತ್ವವಾದಂಥ ಒಂದು ಜವಾಬ್ದಾರಿಯನ್ನು, ಕೊಡುಗೆಯನ್ನು ರಾಜ್ಯದ ಅಭಿವೃದ್ಧಿಯಲ್ಲಿ ನೀಡ್ತಾ ಬಂದಿದೆ. ಅಂತಹ ಸದನದಲ್ಲಿ ಇವತ್ತು ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಮರ್ಪಕವಾದಂಥ ವಿರೋಧ ಪಕ್ಷದ ಅವಶ್ಯಕತೆ ಬಹಳ ಇದೆ. ನಾವು ಅನೇಕ ಬಾರಿ ನಾನು ಇಲ್ಲೇ ಹೇಳಿದ್ದೇನೆ, ಈ ನಮ್ಮ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ವಿರೋಧ ಪಕ್ಷ ಅಂದರೆ ಒಂದು ಪರ್ಯಾಯ ಸರ್ಕಾರ, ಶ್ಯಾಡೋ ಗವರ್ಮೆಂಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂದರೆ ನಿರಂತರವಾದಂಥ ಒಂದು ಎಚ್ಚರಿಕೆಯ ಪ್ರತಿಬಿಂಬ ಸದಾಕಾಲ ಇರಬೇಕು. ಹಾಗಾಗಿ ಜನ ನಿರೀಕ್ಷೆ ಏನಿದೆ ಸರ್ಕಾರಗಳಿಂದ, ಯಾವುದೇ ಸರ್ಕಾರ ಆಗಲಿ, ಅದು ಜನಗಳ ನಿರೀಕ್ಷೆ ಈಡೇರಬೇಕು. ಸರ್ಕಾರಗಳು ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ವಿರೋಧ ಪಕ್ಷದ್ದು ಕೂಡ ಬಹಳ ಜವಾಬ್ದಾರಿ ಸದಾಕಾಲ ಇರುತ್ತೆ. ಅದು ಒಮ್ಮೊಮ್ಮೆ ನಾವು ಅದು ಇದು ಕೆಲವು ಇಂದಿನ ನಮ್ಮ ವಾಡಿಕೆ ಪ್ರಜಾಪ್ರಭುತ್ವದ ಪ್ರಕಾರ ಮಾಡುವಂಥದ್ದು ಸಹ ಇರುತ್ತೆ. ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆದರೆ ಅದಕ್ಕೂ ಸಹ ಮೀರಿ ಒಂದು ಸಕಾರಾತ್ಮಕ, ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೂ ಕೂಡ ಅದರಿಂದ ಜನಗಳ ಹಿತವನ್ನು ನಾವು ಸಾಕಷ್ಟು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಹಾಗೂ ಸಕಾರಾತ್ಮಕವಾಗಿ ಟೀಕೆ ಟಿಪ್ಪಣಿಗಳು ಕೂಡ ಭಾಳ ಅವಶ್ಯಕ. ಇದ್ರೇನೆ ತಪ್ಪು ಮಾಡಿದಾಗ ತಿದ್ದುವಂಥ ಜವಾಬ್ದಾರಿ ವಿರೋಧ ಪಕ್ಷದ ಮೇಲೆ ಇದೆ. ಸೊ ಅದನ್ನೂ ಸಹ ತಾವು ಮಾಡುವುದರ ಜೊತೆಗೆ ರಚನಾತ್ಮಕವಾಗಿಯೂ ಸಹ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂತಹದ್ದು ತಮ್ಮ ವಿರೋಧ ಪಕ್ಷದ ನಾಯಕತ್ವದಲ್ಲಿ ಆಗಲಿ. ತಮ್ಮ ಬಹಳ ವರ್ಷಗಳ ಹೋರಾಟದ ಹಿನ್ನೆಲೆಯಿಂದ ತಾವು ಬಂದಂಥವರಾಗಿದ್ದೀರಿ. ಈ ಜವಾಬ್ದಾರಿ ತಮಗೂ ಇದರಿಂದ ಶ್ರೇಯಸ್ಸು ಸಿಗಲಿ. ಆದರೆ ಮುಖ್ಯವಾಗಿ ರಾಜ್ಯದ ಜನಗಳಿಗೆ ನಾವೆಲ್ಲರೂ ಸೇರಿ
ಅಂತಿಮವಾಗಿ ಇಲ್ಲಿರೋದು ರಾಜ್ಯದ ಜನಗಳ ಹಿತಕ್ಕಾಗಿ. ಅದರ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಆಶಿಸ್ತೇನೆ. ಸಭಾಪತಿಯವರೇ, ಮತ್ತೊಮ್ಮೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಅಭಿನಂದನೆಗಳು.